ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಇದನ್ನು ತುಂಬ ಜನ ಫೇಸ್ ಮಾಡಿರ್ತಾರೆ. ಅದೇನೆಂದರೆ ಈ HP ಲೆವೆಲ್ಲು ಅಂದರೆ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗೋವಂಥದ್ದು. ಇದನ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ. ಸೊ ನಾನು ಯಾವ ರೀತಿ ಈ ಬ್ಲಡ್ನ ಇಂಪ್ರೂವ್ ಮಾಡಿಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಂದು ಕೂಡ 5th ಮಂತಲ್ಲಿ 9 DL ಇತ್ತು, ಇವಾಗ 13 DLಗೆ ಬಂದಿದೆ. ಅದೇನಾಗುತ್ತೆ ಅಂದರೆ ಈ ಫಸ್ಟ್ ಟ್ರೈಮ್ಸ್ಟರ್ ಇರುತ್ತಲ್ಲ, ಅಂದರೆ 2ನೇ ತಿಂಗಳು 3ನೇ ತಿಂಗಳು ಅವಾಗೆಲ್ಲ ಆಲ್ಮೋಸ್ಟ್ ಹಿಮೋಗ್ಲೋಬಿನ್ ಲೆವೆಲ್ ಬಂದು ನಾರ್ಮಲ್ ಆಗಿ ಇರುತ್ತೆ. ಅಂದರೆ ನಾವು ನಾರ್ಮಲ್ ಆಗಿ ಪ್ರೆಗ್ನೆಂಟ್ಗಿಂತ ಮುಂಚೆ ನಾರ್ಮಲ್ ಆಗಿ ಯಾವ ರೀತಿ ಇರುತ್ತೆ ಬ್ಲಡ್ಡು ಅದೇ ರೇಂಜಲ್ಲಿ ಇರುತ್ತೆ. ಯಾವಾಗ ಕಡಿಮೆ ಆಗೋದು ಅಂತ ಅಂದರೆ ಈ 2nd ಟ್ರೈಮ್ಸ್ಟರು 3rd ಟ್ರೈಮ್ಸ್ಟರ್ಗೆ ಬರೋಷ್ಟೊತ್ತಿಗೆ ಕಡಿಮೆ ಆಗೋವಂಥವ್ರಿಗೆ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ನನ್ನ ಕೇಸಲ್ಲೂ ಇದೇ ರೀತಿ ಆಗಿತ್ತು, ಕಡಿಮೆನೇ ಆಗಿತ್ತು. ಮತ್ತು ಈ HP ಲೆವೆಲ್ದು ಮಿನಿಮಮ್ ಬಂದು 11 ಇರಬೇಕು, ಮ್ಯಾಕ್ಸಿಮಮ್ ಬಂದು 16 ಇರಬೇಕು. ಸೊ ನಾವು ಈ ಪ್ರೆಗ್ನೆನ್ಸಿ ಜರ್ನಿಲಿ ಒಂದು 13 DL ಆದರೂ ಮೇಂಟೈನ್ ಮಾಡಲೇಬೇಕು, ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಹೇಳಬೇಕು ಅಂದರೆ ಈ HP ಲೆವೆಲ್ ಅನ್ನೋದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಬ್ಲಡ್ ಕಡಿಮೆ ಆಗಲೇಬಾರ್ದು. ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ನಮ್ಮ ಬಾಡಿಗೆ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಪ್ರತಿಯೊಂದು ಪಾರ್ಟ್ಸ್ಗೂ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗಲೇಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ ತಾಯಿ ಮತ್ತು ಮಗು ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ. ಹಾಗಾಗಿ ಈ ಬ್ಲಡ್ ಅನ್ನೋದು ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳೋದು. ಡಾಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಇದನ್ನೇ ಹೇಳ್ತಿರ್ತಾರೆ ಎಲ್ಲರಿಗೂ. ಮೊದಲನೇದಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಈ ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರಲ್ವ, ಅದನ್ನ ಮಿಸ್ ಮಾಡಲೇಬಾರ್ದು. ಹೇಳಬೇಕು ಅಂದರೆ ನಾನು ಫಸ್ಟ್ ಮಾಡಿದ ಎಡವಟ್ಟೆ ಇದು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಐರನ್ ಟ್ಯಾಬ್ಲೆಟ್ಸು ಮತ್ತು ಕ್ಯಾಲ್ಶಿಯಮ್ಮು, ಫೋಲಿಕ್ ಆ್ಯಸಿಡು ಅದು ಇದು ಎಲ್ಲ ಬರುತ್ತಲ್ಲ, ನಾನು ಸರಿಯಾಗಿ ತೊಗೊಳ್ಳೇ ಇಲ್ಲ. ಆಲ್ಮೋಸ್ಟ್ ಒಂದು 4 ಮಂತ್ಸ್ ತನಕನೂ ನಾನು ಇರ್ರೆಗ್ಯುಲರ್ ಆಗಿ ತೊಗೊಂಡೆ. ಸೊ ಹಾಗಾಗಿ ಈ ಬ್ಲಡ್ ಲೆವೆಲ್ ಬಂದು ತುಂಬ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ನನಗೆ ಈ ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಡೋದೇನೆ ಈ ಉದ್ದೇಶಕ್ಕೋಸ್ಕರ, ಅಂದರೆ ಬ್ಲಡ್ಡು ಜಾಸ್ತಿ ಆಗೋದಕ್ಕೋಸ್ಕರ. ಇದರಿಂದಾಗಿ ತಾಯಿ ಮತ್ತು ಮಗು ಹೆಲ್ತು ಇಬ್ರದ್ದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಂಗಂತ ಹೇಳ್ಬಿಟ್ಟು ಬರೀ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರಲ್ಲ ಡಾಕ್ಟರ್ ಅಂತ ಹೇಳ್ಬಿಟ್ಟು ಬರೀ ಟ್ಯಾಬ್ಲೆಟ್ ತೊಗೊಂಡು ಏನು ತಿಂದೇನೇನೂ ಇರಬಾರ್ದು. ಆ ಟ್ಯಾಬ್ಲೆಟ್ಸ್ ಜೊತೆಗೂ ಕೂಡ ನಾವು ಫುಡ್ನು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. ಬೇರೆಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾನು ಯಾವ್ಯಾವ ಫುಡ್ನ ಫಾಲೋ ಮಾಡಿದೆ ಅನ್ನೋದನ್ನು ಇವಾಗ ಹೇಳ್ತೀನಿ. ಫುಡ್ಡು ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ತರಕಾರಿಗಳನ್ನ ತುಂಬ ಚೆನ್ನಾಗಿ ತಿನ್ನಬೇಕಾಗತ್ತೆ. ಅದರಲ್ಲಿ ಮೇಯ್ನಾಗಿ ನಾನು ತಿಂದಿದ್ದು ಬಂದು ಕ್ಯಾರೆಟು ಮತ್ತು ಬೀಟ್ರೂಟು. ಕ್ಯಾರೆಟಲ್ಲಿ ವಿಟಮಿನ್ A ಮತ್ತು ಐರನ್ ಕಂಟೆಂಟ್ ಇರುತ್ತೆ. ಹಾಗೆ ಈ ಬೀಟ್ರೂಟಲ್ಲಿ ಬಂದು ಪೊಟ್ಯಾಷಿಯಮ್ಮು ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಬ್ಲಡ್ ಕಡಿಮೆ ಆಗಿರೋರಿಗೆ ಆಲ್ಮೋಸ್ಟ್ ಇದನ್ನೇ ಸಜೆಸ್ಟ್ ಮಾಡ್ತಾರೆ ತುಂಬ ಜನ, ಕ್ಯಾರೆಟ್ ಬೀಟ್ರೂಟ್ ಜಾಸ್ತಿ ತಿನ್ನಿ ಅಂತ. ಅಂದರೆ ಬರೀ ಬೀಟ್ರೂಟ್ ಅಂದರೆ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಇಲ್ಲ ಪಲ್ಯ ಮಾಡ್ಕೊಳ್ಳೋ ಅಂಥದ್ದು, ಗೊಜ್ಜು, ಈ ರೀತಿ ಬೀಟ್ರೂಟಲ್ಲಿ ತುಂಬ ಐಟಮ್ಸ್ ಮಾಡ್ಕೋಬೋದಲ್ವ. ಸೊ ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡಿದೆ. ನಾನು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋಕ್ಕೆ ಹೋಗಲಿಲ್ಲ. ಅಂದರೆ ಊಟದ ಜೊತೆಗೆ ಈ ಪಲ್ಯ ಟೈಪ್ ಬರುತ್ತಲ್ಲ, ಈ ಟೈಪ್ನ ಜಾಸ್ತಿ ತಿಂತಾ ಇದ್ದೆ ಅಷ್ಟೇ. ಮತ್ತು ಸೊಪ್ಪುಗಳನ್ನ ಜಾಸ್ತಿ ತಿನ್ನಬೇಕಾಗತ್ತೆ. ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಫಾಲೋ ಮಾಡಿದ್ದು ಅಂದರೆ ಈ ನುಗ್ಗೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ, ಇದನ್ನು ಜಾಸ್ತಿ ಅಂದರೆ ಪಲ್ಯ ಟೈಪ್ ಮಾಡಿಸ್ಕೊಂಡು ತಿಂತಾ ಇದ್ದೆ. ಹಾಗಂತ ಹೇಳ್ಬಿಟ್ಟು ಬರೀ ಈ 2 ಸೊಪ್ಪು ತಿನ್ನೋ ಅಂಥದ್ದಲ್ಲ, ಎಲ್ಲ ಸೊಪ್ಪು ಬರುತ್ತಲ್ಲ, ಎಲ್ಲ ಸೊಪ್ಪು ಯಾವ ಅಡುಗೆಗಾದರೂ ಯೂಸ್ ಮಾಡಿಬಿಟ್ಟು ಸೊಪ್ಪುಗಳನ್ನ ಜಾಸ್ತಿ ತಿಂದರೂ ಕೂಡ ಈ ಬ್ಲಡ್ ಇಂಪ್ರೂವ್ ಆಗುತ್ತೆ. ಇನ್ನು ನೆಕ್ಸ್ಟು ಮೊಳಕೆ ಕಾಳು ಬರುತ್ತಲ್ಲ, ಅಂದರೆ ಹೆಸರು ಕಾಳು, ಹುರುಳಿಕಾಳು ಮತ್ತು ಕಡಲೆಕಾಳು, ಈ ರೀತಿ ಎಲ್ಲ ಯಾವ ಥರದ್ದಾದರೂ ಸರಿ ಕಾಳುಗಳನ್ನ ಮೊಳಕೆ ಕಟ್ಬಿಟ್ಟು ಹಸಿದು ತಿನ್ನಬಾರ್ದು. ಬೇಯಿಸ್ಬಿಟ್ಟು ಈಗ ಸಾಂಬಾರುಗಳು, ಪಲ್ಯಗಳು, ಬಸ್ಸಾಂಬಾರು ಅದು ಇದು ಎಲ್ಲ ವೆರೈಟಿ ಮಾಡ್ಕೊಂಡು ತಿನ್ಬೋದಲ್ವ. ಆ ರೀತಿ ಅದನ್ನು ಮಾಡ್ಕೊಂಡು ತಿಂದರೆ ಅದು ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ನಾನು ಈ ಸಲಾಡ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಟ್ರೈ ಮಾಡಲಿಲ್ಲ. ನಾನು ಜಸ್ಟ್ ಮಾಮೂಲಿಯಾಗಿ ಸಾಂಬಾರುಗಳು ಮತ್ತು ಪಲ್ಯಗಳು ಮಾಡ್ತಾರಲ್ಲ ಆ ರೀತಿಯೇ ಮಾಡ್ಕೊಂಡು ತಿಂತಾಯಿದ್ದೆ. ಇನ್ನು ಅದು ಬಿಟ್ಟರೆ ಇನ್ನು ನೆಕ್ಸ್ಟು ರಾಗಿ ಐಟಮ್ ಅಂದರೆ ಇನ್ನು ಆಲ್ಮೋಸ್ಟು ನಾನು ರಾಗಿ ಐಟಮಲ್ಲಿ ನಾನು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಿದ್ದು ಅಂದರೆ ಈ ರಾಗಿ ಅಂಬ್ಲಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಇಷ್ಟಪಟ್ಟು ಕುಡಿತಾ ಇದ್ದೆ. ಅದು ಬಿಟ್ಟರೆ ಇನ್ನು ಮುದ್ದೆ ಮಾಡ್ಕೊಂಡು ತಿನ್ಬೋದು. ಈ ರಾಗಿನಲ್ಲಿ ಏನೇನು ಮಾಡ್ಕೊಂಡು ತಿನ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿಂದರೆ ಇಂಪ್ರೂವ್ ಆಗುತ್ತೆ. ನಾನು ಜಾಸ್ತಿ ಈ ರಾಗಿ ಐಟಮಲ್ಲಿ ಅಂಬ್ಲಿ ಮತ್ತು ಸ್ವಲ್ಪ ಮುದ್ದೆ ತಿಂದೆ ಅಷ್ಟೇ. ಇನ್ನು ನೆಕ್ಸ್ಟು ಫ್ರೂಟ್ಸು. ಈ ಫ್ರೂಟ್ಸಲ್ಲಿ ದಾಳಿಂಬೆ ಮತ್ತು ಆರೆಂಜಲ್ಲಿ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಬಟ್ ನನಗೆ ಸ್ವಲ್ಪ ಕೋಲ್ಡ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಆರೆಂಜು ಸವಸಕ್ಕೆಲ್ಲ ಹೋಗಲಿಲ್ಲ. ಜಸ್ಟ್ ದಾಳಿಂಬೆ ಹಣ್ಣಿಗೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ದೆ. ಇದರಿಂದ ಕೂಡ ದಾಳಿಂಬೆ ಹಣ್ಣಲ್ಲಿ ಸಹ ತುಂಬ ಬ್ಲಡ್ ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ಅದೊಂದು ತಿಂತಾ ಇದ್ದೆ. ಇನ್ನು ಅದು ಬಿಟ್ಟರೆ ನಾರ್ಮಲಾಗಿ ಪ್ರೆಗ್ನೆಂಟ್ಸ್ ಎಲ್ಲ ಕೇಸರಿ ಕುಡಿತಿರ್ತಾರಲ್ವ, ಸೊ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೆ.
ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ಡ್ರೈ ಫ್ರೂಟ್ಸು ಆಲ್ಮೋಸ್ಟ್ ಎಲ್ಲರೂ ತಿಂತಾ ಇರ್ತಾರೆ ಈ ಟೈಮಲ್ಲಿ. ನಾನು ಕೂಡ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೆ. ಇನ್ನು ಅದು ಬಿಟ್ಟರೆ ಈ ಸ್ಟ್ರಾಬೆರಿ ತಿಂದರೂ ಕೂಡ ಬ್ಲಡ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ನಮ್ಮ ಕೇರ್ನಗರದಲ್ಲಿ ಸಿಗ್ತಿತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಒಂದೇ ಒಂದು ಬಾಕ್ಸ್ ನಾನು ತಿಂದಿದ್ದು, ಬೆಂಗಳೂರಿಂದ ತರಿಸ್ಕೊಂಡು ಒಂದೇ ಒಂದು ಬಾಕ್ಸ್ ತಿಂದೆ. ಇನ್ನು ಅದು ಬಿಟ್ಟರೆ ಈ ಎಳ್ನೀರು ಕುಡಿದ್ರೂ ಇಂಪ್ರೂವ್ ಆಗುತ್ತೆ. ಮತ್ತು ಜ್ಯೂಸ್ ಐಟಮ್ಸು ಯಾವುದೇ ಕುಡಿದ್ರೂ ಸಹ ಶುಗರ್ ಹಾಕ್ಕೊಂಡು ಕುಡಿಬಾರ್ದು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿದ್ರೇ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದನ್ನು ಫಾಲೋ ಮಾಡಿದ್ರೂ ಕೂಡ ಬ್ಲಡ್ ಇಂಪ್ರೂವ್ ಆಗುತ್ತೆ. ಇನ್ನು ನೆಕ್ಸ್ಟು ಬಾಳೆಹಣ್ಣು, ರೆಗ್ಯುಲರಾಗಿ ಇದನ್ನು ಎಲ್ಲರೂ ತಿಂತಾನೆ ಇರ್ತಾರೆ. ನಾನು ಕೂಡ ಬಾಳೆಹಣ್ಣು ಸ್ವಲ್ಪ ತಿಂತಾಯಿದ್ದೆ. ಅಂದರೆ ನಾನು ಇದು ಪಚ್ಚ ಬಾಳೆಹಣ್ಣು ಬರುತ್ತಲ್ಲ ಅದೆಲ್ಲ ತಿನ್ನೋಕೆ ಹೋಗ್ತಿರ್ಲಿಲ್ಲ, ಅದು ನನಗೆ ಇಷ್ಟನೂ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾರ್ಮಲಾಗಿ ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ ಅದನ್ನು ಫಾಲೋ ಮಾಡ್ತಾಯಿದ್ದೆ. ನಾನು ಫಾಲೋ ಮಾಡಿದ್ದು ಇಷ್ಟು. ಇದನ್ನು ಬಿಟ್ಟರೆ ಇನ್ನು ಮೊಟ್ಟೆ ತಿಂದರೂ ಕೂಡ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಮೊಟ್ಟೆ ತಿನ್ನಲ್ಲ ಅಲ್ವಾ, ಸೊ ಹಾಗಾಗಿ ನಾನು ಮೊಟ್ಟೆ ಎಲ್ಲ ಏನು ತಿನ್ನೋಕೆ ಹೋಗಲಿಲ್ಲ. ಇನ್ನು ನೆಕ್ಸ್ಟು ಇನ್ನು ಈ ಬ್ಲಡ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ABC ಜ್ಯೂಸ್ ಬರುತ್ತಲ್ಲ ಅದನ್ನು ಫಾಲೋ ಮಾಡಿದ್ರೂ ಕೂಡ ಬ್ಲಡ್ ಇಂಪ್ರೂವ್ ಆಗುತ್ತೆ. ಸದ್ಯಕ್ಕೆ ನಮ್ಮನೆ ಫ್ರಿಜ್ ಇಲ್ಲದೆ ಇರೋ ಕಾರಣದಿಂದ ನಾನು ABC ಜ್ಯೂಸ್ ಎಲ್ಲ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ಇದು ಕೂಡ ಬ್ಲಡ್ ಇಂಪ್ರೂವ್ಗೆ ಒಂದು ಮೇಯ್ನ್ ಅಂತಲೇ ಹೇಳ್ಬೋದು. ಇಷ್ಟೇ ಗಾಯ್ಸ್, ನಾನು ಫಾಲೋ ಮಾಡಿದ್ದಿಷ್ಟು. ನಿಮಗೂ ಕೂಡ ಏನಾದರೂ ಬ್ಲಡ್ ಲೆವೆಲ್ ಕಡಿಮೆ ಆಗಿದ್ರೆ, ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ರೆ ಇಷ್ಟನ್ನೇ ಫಾಲೋ ಮಾಡಿ. ಇಷ್ಟನ್ನು ಫಾಲೋ ಮಾಡಿದ್ರೇ ಸಾಕು, ಆಲ್ಮೋಸ್ಟ್ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದ್ರ ಜೊತೆಗೆ ಚೆನ್ನಾಗಿ ಊಟ ತಿಂಡಿ ನೀರು ಜಾಸ್ತಿ ಕುಡಿಬೇಕು. ಇಷ್ಟನ್ನು ಫಾಲೋ ಮಾಡಿದ್ರೆ ಗ್ಯಾರಂಟಿ ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಆಗೇ ಆಗುತ್ತೆ. ಅದು ಬಿಟ್ಟು ಇನ್ನು ಈ ಬ್ಲಡ್ ಲೆವೆಲೆಲ್ಲ ಕಡಿಮೆ ಆದರೆ ನಮಗೂ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಪ್ರೆಗ್ನೆಂಟ್ಸ್ಗಳಿಗೂ ತುಂಬ ಸುಸ್ತಾಗುವಂಥದ್ದು, ಕಣ್ಣೆಲ್ಲ ಮಂಜಾಗುವಂಥದ್ದು, ಆಮೇಲೆ ಮಗುಗೂ ಪ್ರಾಬ್ಲಮ್ ಆಗುತ್ತೆ, ಬೆಳವಣಿಗೆ ಆಗದೆ ಇರೋವಂಥದ್ದು, ಮತ್ತು ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುವಂಥದ್ದು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಈ ಬ್ಲಡ್ ಲೆವೆಲ್ ಕಡಿಮೆ ಆದರೆ. ಸೊ ಇಷ್ಟೆಲ್ಲ ರಿಸ್ಕ್ ತೊಗೊಳ್ಳೋ ಬದಲು ಸುಮ್ಮನೆ ಅದಕ್ಕಿಂತ ಮುಂಚೆನೇ ಇಷ್ಟನ್ನೆಲ್ಲ ಫಾಲೋ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡ್ರೆ ಒಳ್ಳೆಯದು. ಗೈಸ್, ನಾನು ಏನೇನು ಫಾಲೋ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇಷ್ಟನ್ನು ಫಾಲೋ ಮಾಡಿದ್ರೆ ಸಾಕು ಅಂತ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.